ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತೋರಿಸ್ತಿರೋವಂಥ ರೆಸಿಪಿ ಉದ್ದಿನೊಡೆ. ಇದನ್ನು ಮಾಡೋದಕ್ಕೆ ಎರಡು ಟ್ರಿಕ್ಸ್ನ ಯೂಸ್ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇಳೆ ಇದ್ದರೆ ಬೇಳೆನೇ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ನಾವು ತೊಳ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಇದನ್ನು ಅಟ್ಲೀಸ್ಟ್ ಒಂದು 3 ಅವರ್ ನೆನೆಯೋಕೆ ಇಡಬೇಕು. ಇದು ಮೊದಲನೇ ಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವಿದು 3 ಅವರ್ ನೆಂದಿದೆ. ಇದನ್ನು ಇವಾಗ ರುಬ್ಕೊಳ್ಳೋಣ ಬನ್ನಿ. ನೋಡ್ತಾ ಇದ್ರಲ್ಲ, 3 ಅವರ್ ನೆಂದಿದೆ. ಇವಾಗ ಇದನ್ನು ರುಬ್ಕೋಬೇಕಾಗುತ್ತೆ. ಉದ್ದಿನ ಬೇಳೆನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕ್ದಂಗೆ ಒಂದ್ಸಲ ರುಬ್ಕೊಳ್ಳಿ. ನೀರು ಬೇಕು ಅಂತ ಅನಿಸಿದರೆ ಮಾತ್ರ 2-3 ಸ್ಪೂನ್ ನೀರು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸಣ್ಣದಾಗಿ ಫುಲ್ಲು ಪೇಸ್ಟ್ ಆಗೋ ರೀತಿಯಲ್ಲಿ ರುಬ್ಕೋಬೇಕು. ನಾನು ರುಬ್ಬಿರೋ ಅಂಥ ಹಿಟ್ಟನ್ನು ಒಂದು ಬೌಲ್ಗೆ ತೆಗೆದು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಸೆಟ್ಟು ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲನೂ ಹಾಕಿಬಿಟ್ಟು ನಾವು ಒಂದು 5 ಮಿನಿಟ್ಸು ನೀಟಾಗಿ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇದೇ ನಮ್ಮದು 2ನೇ ಟ್ರಿಕ್ಸ್. ಇದರಲ್ಲಿ ಈ ರೀತಿಯಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಬೀಟ್ ಮಾಡ್ಕೊಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ಕೊಡೋದ್ರಿಂದ ಅದು ಹಿಟ್ಟು ಲೈಟ್ ವೆಯ್ಟ್ ಆಗುತ್ತೆ. ಅದನ್ನು ಹೇಗಪ್ಪ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಈ ರೀತಿಯಾಗಿ ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಅದಕ್ಕೆ ನಾವು ಈಗ ಹಿಟ್ಟನ್ನು ಬಿಟ್ಟಾಗ ಹಿಟ್ಟು ಮೇಗ್ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮೇಗ್ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ. ಅದಾದ ನಂತರ ನಾವು ಈ ಬೀಟ್ ಮಾಡ್ಕೊಂಡಿರೋ ಹಿಟ್ಟಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ ನಂತರ ನಾವು ಇದಕ್ಕೆ ಇಲ್ಲಿ ಒಂದು 2 ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆ ಶುಂಠಿ ಬೇಕು ಅನಿಸಿದರೆ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 5-6 ಮೆಣಸನ್ನು ಹಾಕ್ತಾ ಇದ್ದೀನಿ. ಮೆಣಸು ಫ್ಲೇವರ್ ಇಷ್ಟಪಡೋರು ಅದನ್ನು ಕ್ರಷ್ ಮಾಡಿ ಕೂಡ ಹಾಕ್ಕೊಳ್ಳಿ, ಜಾಸ್ತಿನೂ ಕೂಡ ಹಾಕ್ಕೊಳ್ಳಿ. ಇದೆಲ್ಲನೂ ಹಾಕಿದ ನಂತರ ನಾನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಸ್ಸಾಗಿ ನೀವೇನಾದರೂ ರುಬ್ಬೇಕಿದ್ರೆ ತಳುವಾದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇಲ್ಲ ಅಂದರೂ ಕೂಡ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ರುಬ್ಬುವಾಗಲೇ ಎಣ್ಣೆ ಬಿಸಿಗಿಟ್ಟಿದ್ದೆ. ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನು ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಒಂದೊಂದು ವಡೆ ಹಾಕಬೇಕಿದ್ರೂ ಕೂಡ ಕೈಗೆ ಒಂದೊಂದು ಸಲ ನೀರನ್ನ ಟಚ್ ಮಾಡಿಕೊಂಡು ಈ ರೀತಿಯಾಗಿ ಹಾಕಿ, ಆವಾಗ ಅಂಟೋದಿಲ್ಲ ಎಣ್ಣೆಗೆ ಬಿಡಬೇಕಿದ್ರೆ. ನೋಡ್ತಾ ಇದ್ರಲ್ಲ, ನಾನು ಎಲ್ಲ ವಡೆನೂ ಕೂಡ ಎಣ್ಣೆಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು 2 ಸೈಡು ಕೂಡ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ರಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇಲ್ಲಿ ನಾನು 2ನೇ ಸೆಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಏನಾದರೂ ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಬೇಯಿಸುವಾಗ ಅರ್ಧ ಬೇಯಿಸ್ಬಿಟ್ಟು ಎತ್ತಿಟ್ಕೊಬಿಟ್ಟು ಮತ್ತೆ 2ನೇ ಸಲ ಬೇಯಿಸೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದು ತುಂಬ ಲಾಂಗ್ ಪ್ರೊಸೀಜರು ಅನಿಸೋರು ಒಂದೇ ಸಲ ಬೇಯಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನು 2ನೇ ಸೆಟ್ನು ಕೂಡ ಹಾಕಿ ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಡ್ಲಿ ಜೊತೆ ವಡೆ ಇದ್ರೇ ಅದಕ್ಕೊಂದೊಳ್ಳೆ ಕಾಂಬಿನೇಷನ್ನು. ಈ ವಡೆ ಮಾಡಬೇಕಿದ್ರೆ ನಾನು ಹೇಳಿರೋವಂಥ ಟ್ರಿಕ್ಸ್ನ ಯೂಸ್ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನೋಡ್ತಾ ಇದ್ರಲ್ಲ, ಈಗ 2ನೇ ಸೆಟ್ಟು ಕೂಡ ನಂದು ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಬೆಂದ ನಂತರ ನಾವು ಇದರ ತೆಗೆದಿಟ್ಕೊ. ನೋಡ್ತಾ ಇದ್ದೀರಲ್ಲ, ಒಳಗಡೆ ಎಷ್ಟು ಸಾಫ್ಟಾಗಿ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.